ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನ್ ಕಾವ್ಯ ಹೆಗಡೆ. ಹೈಕಮಾಂಡ್ ವಿರುದ್ಧ ಸಿಡಿದೆದ್ದಂತಹ ಸಿಎಂ ಸಿದ್ದರಾಮಯ್ಯ, ಮರು ಜಾತಿ ಗಣತಿ ನನ್ನ ನಿರ್ಧಾರವಲ್ಲ, ಮರು ಜಾತಿ ಗಣತಿಯ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದು ಹೈಕಮಾಂಡ್. ಗೌರಿಬಿದನೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಹಾಗಾದ್ರೆ ಮರು ಗಣತಿ ಇಷ್ಟ ಇಲ್ವಾ? ಹೈಕಮಾಂಡ್ ಹೇಳಿಕೆ ಎನ್ನುವಂತಹ ಕಾರಣಕ್ಕಷ್ಟೇ ಒಪ್ಪಿಕೊಂಡ್ರ ಸಿಎಂ? ಎಸ್, ಈ ಎಲ್ಲ ವಿಚಾರಗಳು ಈಗ ಬರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಕೋಪದಲ್ಲಿ ಒಂದು ಮಾತು ಹೇಳ್ತಾರೆ. ಯಾವ ಕೋಪದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮರು ಜಾತಿ ಗಣತಿ ನನ್ನ ನಿರ್ಧಾರವಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ. ನಿನ್ನೆ ದೆಹಲಿಗೆ ಹೋಗಿರ್ತಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಅಲ್ಲಿರುವಂತಹ ಹೈಕಮಾಂಡ್ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ, ಸುದೀರ್ಘ ಚರ್ಚೆ. ಆ ಒಂದು ಚರ್ಚೆಯಲ್ಲಿ ಮರು ಜಾತಿ ಗಣತಿಯನ್ನ ಮಾಡಬೇಕು ಎನ್ನುವುದು ನಿರ್ಧಾರ ಆಗುತ್ತೆ. ಹಾಗೆ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ಹೇಳ್ತಾರೆ ಏನು ಅಂತಂದ್ರೆ, ಯಾರು ಕೂಡ ಜಾತಿ ಗಣತಿಯ ಬಗ್ಗೆ ಚಕಾರವನ್ನ ಎತ್ತೋ ಹಾಗಿಲ್ಲ, ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಮಾತನಾಡೋ ಹಾಗಿಲ್ಲ, ಎಲ್ಲರೂ ಕೂಡ ಒಪ್ಕೊಳ್ಬೇಕು ಎನ್ನುವಂತಹ ವಿಚಾರವನ್ನು ಕೂಡ ಮಾತನಾಡ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಇಲ್ಲಿ ಏನ್ ಪ್ರಶ್ನೆ ಮೂಡ್ತಾ ಇದೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯಗೆ ಜಾತಿ ಗಣತಿ, ಮರು ಜಾತಿ ಗಣತಿ ಮಾಡೋದು ಇಷ್ಟ ಇಲ್ವಾ? 10 ವರ್ಷದ ಹಿಂದಿನ ಜಾತಿ ಗಣತಿಯನ್ನೇ ಈಗ ಜಾರಿಗೆ ತರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅನ್ಕೊಂಡಿದ್ರ? ಎಲ್ಲ ಪ್ರಶ್ನೆಗಳು ಈಗ ಸರ್ವೇ ಸಾಧಾರಣವಾಗಿ ಬರುವಂತಹ ಪ್ರಶ್ನೆಗಳು. ಯಾಕೆ ಈ ಪ್ರಶ್ನೆಗಳು ಹುಟ್ಟುಕೊಂಡಿದೆ? ಗೌರಿಬಿದನೂರಿನಲ್ಲಿ ಒಂದು ಬೈಟ್ ಕೊಡ್ಬೇಕಾದ್ರೆ ಹೇಳ್ತಾರೆ, ಇದು ನನ್ನ ನಿರ್ಧಾರವಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಸ್ವಲ್ಪ ಸಿಡಿಮಿಡಿ ಆಗಿರುವಂಥದ್ದು. ಹೈಕಮಾಂಡ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಅಸಮಾಧಾನ ಮುಗಿಲಿದ್ದಿರೋ ತರ ಕಾಣಿಸ್ತಾ ಇದೆ. ಮರು ಜಾತಿ ಗಣತಿ ನನ್ನ ನಿರ್ಧಾರವಲ್ಲ ಅಂತ ಹೇಳಿ ತನ್ನ ಹೇಳಿಕೆಯನ್ನ ಸ್ಪಷ್ಟ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಮರು ಜಾತಿ ಗಣತಿಯ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದು ನಾನಲ್ಲ, ಹೈಕಮಾಂಡ್. ಹಿಂದಿರುವಂತಹ ಜಾತಿ ಗಣತಿ ಅದರಲ್ಲಿ ಒಲಿಂಬ್ರಾಗೆ ಅನ್ಯಾಯವಾಗಿದೆ ಅಂತ ಹೇಳಿ ಅಲ್ಲಿರುವಂತಹ ನಾಯಕರುಗಳು ಅದರ ಬಗ್ಗೆ ಮಾತನಾಡ್ತಾ ಇದ್ರು. ಅದು ಸನ್ನದ್ಧವಲ್ಲ, ನಮ್ಗೆ ಯಾರಿಗೂ ಕೂಡ ಸಮ್ಮತಿ ಇಲ್ಲ ಅಂತ ಹೇಳಿ ಒಲಿಂಬ್ರಾ ನಾಯಕರು ಮಾತನಾಡ್ಕೊಳ್ತಾ ಇದ್ರು. ಈ ಸಲ ಮರು ಜಾತಿ ಗಣತಿಯ ವಿಚಾರವಾಗಿ ಈಗಲಾದರೂ ಸರಿಯಾದ ಜಾತಿ ಗಣತಿ ಆಗಬೇಕು ಅನ್ನೋದು ಎಲ್ಲರ ಒಂದು ಆಶಯವಾಗಿದೆ. ಎಸ್, ಸಿದ್ದರಾಮಯ್ಯ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಹೈಕಮಾಂಡ್ ಅವರು ನಮ್ಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2015ರಲ್ಲಿ, 16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟ್ ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ the report is accepted. Principally, report is accepted, but enumeration ಮಾತ್ರ ಮಾಡಲ್ಲ. ಹೈಕಮಾಂಡ್ ಅವರು ನಮ್ಗೆ ಹೇಳಿದ್ದಾರೆ, ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ, ದೂರುಗಳು. ಯಾಕಂತಂದ್ರೆ ಸರ್ವೆ ಆಗಿರೋದು 2000. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.